ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ನೋಡಿದ್ದೇವೆ. ಈ ಭಾಗದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ನೋಡುವಂಥ ಸಮಯ. 1 ಅಂಕದ ಪ್ರಶ್ನೆ ನೇರವಾಗಿ ಹೋಗೋಣ. 30ರ ಅವಿಭಾಜ್ಯ ಅಪವರ್ತನಗಳು. ನೋಡ್ರಿ, 30ನ್ನು ಭಾಗಿಸುವಂತಹದ್ದು ಅವಿಭಾಜ್ಯ ಅಪವರ್ತನಗಳು. 5 ಮತ್ತು 3 ಭಾಗಿಸ್ತಾ ಇದೆ, ಸರಿ ಅನ್ನಬಹುದು. 2 ಭಾಗಿಸ್ತಾ ಇದೆ, 3 ಭಾಗಿಸ್ತಾ ಇದೆ, 5 ಭಾಗಿಸ್ತಾ ಇದೆ, 5 ಸರಿ ಅನ್ನಬಹುದು. 15 ಅವಿಭಾಜ್ಯ ಸಂಖ್ಯೆ ಎಲ್ಲ ಬಿಟ್ಬಿಡೋಣ. 6 ಅವಿಭಾಜ್ಯ ಸಂಖ್ಯೆ ಎಲ್ಲ ಬಿಟ್ಬಿಡೋಣ. ಹಾಗಾದರೆ ಇವು 2ರಲ್ಲಿ ಯಾವುದು ಸರಿ ಅಂದರೆ ಆಪ್ಷನ್ ಬಿ ಸರಿ. ಯಾಕಪ್ಪ ಅಂದರೆ 3 ಅವಿಭಾಜ್ಯ ಅಪವರ್ತನಗಳದಾವ, ಇಲ್ಲಿ 2 ಅದಾವ. ನೆಕ್ಸ್ಟ್, a1x plus b1y plus c1 equal to 0, a2x plus b2y plus c2 equal to 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಯು ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದಪ್ಪ ಅಂದರೆ a1 divided by a2 not equal to b1 divided by b2. ಇನ್ನು ಮೊದಲ ಪದ ಎ, ಎನ್ನೇ ಪದ ಎಲ್ ಅಂದರೆ ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ನೋಡ್ರಿ, ಎಸ್ ಎನ್ ಈಕ್ವಲ್ ಟು n by 2 ಇಂಟು ಎ ಪ್ಲಸ್ ಎಲ್. ಎಸ್ ಎನ್ ಡಿವೈಡೆಡ್ ಬೈ ಎ ಬೈ 2. ಇಲ್ಲಿ ಎ ಬೈ 2 ಬರಲ್ಲ, ಯಾಕೆ? n ಪದಗಳದಾವ, ಅದು ಕ್ಯಾನ್ಸಲ್. ಎಸ್ ಎನ್ ಬೈ 2 1 ಬೈ ಎಲ್ ಬೈ 2 ಇದು ಬರಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ ಎ, ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎಲ್. ನೆಕ್ಸ್ಟ್, 5x² ಈಕ್ವಲ್ ಟು 4x ಮೈನಸ್ 5 ಈ ವರ್ಗ ಸಮೀಕರಣದ ಆದರ್ಶ ರೂಪ. ನೋಡ್ರಿ, ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತಿರಬೇಕು. ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಈ ರೂಪದಲ್ಲಿರಬೇಕು. ಹಾಗಾಗಿ ಪ್ಲಸ್ 4x ಹಾಕಿಡಿದ್ರೆ ಮೈನಸ್ 4x. ಮೈನಸ್ 4x 2 ಅದಾವ. ಇನ್ನು ಮೈನಸ್ 5 ಆ ಕಡೆ ಬಂದರೆ ಪ್ಲಸ್ 5. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, sin 30 ಪ್ಲಸ್ ಕಾಸ್ 60. ನೋಡ್ರಿ, sin 30 1/2 ಆದರೆ ಕಾಸ್ 60 ಕೂಡ 1/2 ಆಗುತ್ತೆ. ಇವುಗಳ ಮೊತ್ತವನ್ನು ಎಷ್ಟಾಗುತ್ತಪ್ಪ ಅಂದರೆ 1. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4. ತ್ರಿಜ್ಯ r ಮಾನವನ್ನು ಹೊಂದಿರುವ ಗೋಳದ ಘನಫಲ. ಹಾಗಾದರೆ 4/3 πr³ ಇದು ಗೋಳದ ಘನಫಲ, ಇದು ಅರ್ಧಗೋಳದ ಘನಫಲ, ಇದು ಅರ್ಧಗೋಳದ ಘನಫಲ, ಇದು ಅಲ್ಲ, ಇದು πr³ ಕೂಡ ಅಲ್ಲ. ನೆಕ್ಸ್ಟ್, p ಆಫ್ x ಈಕ್ವಲ್ ಟು kx² ಪ್ಲಸ್ 2x ಪ್ಲಸ್ 3k ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾಗಿದ್ದರೆ. ನೋಡ್ರಿ, ಶೂನ್ಯತೆಗಳ ಮೊತ್ತವು ಅದರ ಗುಣಲಬ್ಧಕ್ಕೆ ಸಮ ಅಂದರೆ ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಸಮ ಆಗೈತಿ. ಹಾಗಾದರೆ ಮೈನಸ್ ಬಿ ಅಂದರೆ 2a ಅಂದರೆ ಕೆ, ಅಲ್ಫಾ ಇಂಟು ಬೀಟಾ ಸಿ ಬೈ ಅಂದರೆ ಸಿ 3k ಡಿವೈಡೆಡ್ ಬೈ ಎ ಅಂದರೆ ಏನೈತ್ರಿ ಕೆ. ಕೆ ಕ್ಯಾನ್ಸಲ್, ಉಳಿದಿದ್ದು -2 ಈಕ್ವಲ್ ಟು 3k. 3 ಗುಣಾಕಾರ ಇದೆ ಆ ಕಡೆ ಬಂದರೆ ಭಾಗಾಕಾರ. -2/3 ಈಕ್ವಲ್ ಟು ಕೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? -2/3. ನೆಕ್ಸ್ಟ್ ನೋಡ್ರಿ, ಇಲ್ಲಿರುವಂಥ ಯಾವುದೇ ಆಪ್ಷನನ್ನು ತಗೊಳ್ರಿ ಬರೋದಿಲ್ಲ. ಯಾವ್ಯಾವ ತ್ರಿಭುಜ ತಗೊಂಡ್ರೆ ಬರ್ತಾ ಇದೆ ಅಂದ್ರೆ ತ್ರಿಭುಜ ABE ತ್ರಿಭುಜ ಮತ್ತು ತ್ರಿಭುಜ ADF ತ್ರಿಭುಜ. ಹೇಗೆ ನೋಡ್ರಿ, ಇದು ಮತ್ತು ಇದು ಪರ್ಯಾಯ ಕೋನ ಸಮ. ಇನ್ನು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಇನ್ನು ಉಳಿದಿದ್ದು ಕೂಡ ಇದು ಒಂದೇ ಕೋನ. 2 ಕೋನ ಸಮ ಅದಾವಂದ್ರೆ 3ನೇ ಕೋನ ಕೂಡ ಏನಾಗಿರಲೇಬೇಕು? ಸಮ ಆಗಿರಲೇಬೇಕು. ಹಾಗಾದರೆ ಅವುಗಳ ಅಭಿಮುಖ ಬಾಹುಗಳನ್ನು ನೋಡಿದಾಗ
ಎ ಬಿ ಅಂದರೆ ಕೋನ ಇ ಅಭಿಮುಖ ಬಾಹು ಎ ಬಿ. ಹಾಗಾದರೆ ಇಗೆ ಸಮನಾದ ಕೋನ ಎ, ಇದರ ಅಭಿಮುಖ ಬಾಹು ಡಿ ಎಫ್. ನೋಡ್ರಿ, ಇದರ ಅಭಿಮುಖ ಬಾಹು ಡಿ ಎಫ್, ಸಾರಿ ರೀ, ಎ ಬಿ ಇದರ ಅಭಿಮುಖ ಬಾಹು ಡಿ ಎಫ್ ಇಲ್ಲಿದೆ, ಇದು ಅಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಅದೇ ರೀತಿ ಬಿ ಇ ಅಂದರೆ ಕೋನ ಎ ಅಭಿಮುಖ ಬಾಹು ಬಿ ಇ, ಕೋನ ಎಗೆ ಅಭಿಮುಖ ಸಮನಾದ ಕೋನ ಎಫ್, ಇದರ ಅಭಿಮುಖ ಬಾಹು ಎ ಡಿ. ಹಾಗಾದರೆ ಬಿ ಇ ಡಿವೈಡೆಡ್ ಬೈ ಎ ಡಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂದರೆ 3. ಎ 2,5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಅಂದರೆ 2, x ಅಕ್ಷ ಬೆಲೆನೇ ಆಗಿರ್ತಾ ಇದೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟು ಅಂದರೆ 1. ಸಮವಾದ ಬಾಹುಗಳನ್ನು ಹೊಂದಿರುವ 2 ಬಹುಭುಜಗಳ ಸಮರೂಪತೆಯ ನಿಬಂಧನೆಯನ್ನು ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಸಮವಾದ ಬಾಹುಗಳು ಹೊಂದಿರುವ 2 ಬಹುಭುಜದ ಸಮರೂಪತೆಯ ನಿಬಂಧನೆಯನ್ನು ಬರೆಯಿರಿ ಅಂದಿದ್ದಾನೆ. ಬಾಹು ಸಮರೂಪತೆ ನಿರ್ಧಾರಕ ಗುಣ ಆದರೂ ಬರೀತಾರೆ. ಆದರೆ ಕೆಲವೊಂದಿಷ್ಟು ಏನು ಬರಿಬೋದಪ್ಪ ಅಂದರೆ ಅನುರೂಪ ಬಾಹುಗಳು ಸಮನಾಗಿರಬೇಕು, ಅನುರೂಪ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು, ಹಾಗೆ ಅನುರೂಪ ಕೋನಗಳು ಏನಾಗಿರಬೇಕು, ಸಮನಾಗಿರಬೇಕು. ನೆಕ್ಸ್ಟ್ 13ನೇದು ನೋಡ್ರಿ, 2x - 5a + 4 = 0, 2x + y - 8 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಅಂತ ಹೇಳ್ತಿದ್ದಾರೆ. ಈ ರೇಖಾತ್ಮಕ ಸಮೀಕರಣದ ಪ್ರಕಾರ ನೋಡಿದಾಗ a1 / a2 ಬಿಡಿಸಿದಾಗ 2,2/2 ಅಂದರೆ 9, b1 / b2 ಬಿಡಿಸಿದಾಗ -5/1 ಇದು -5. ಎರಡೂ ಅನುಪಾತಗಳು ಸಮ ಆಗಿಲ್ಲಪ್ಪ ಅಂದರೆ ಎಷ್ಟು ಅಂದರೆ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರವನ್ನು ಹೊಂದಿವೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ n-ನೇ ಪದ an = 5n + 3 ಆದಾಗ ಶ್ರೇಣಿಯ 3ನೇ ಪದ ಅಂದರೆ n-ನ ವ್ಯಾಲ್ಯೂ 3 ಹಾಕಿಬಿಡ್ರಿ. ಅಂದರೆ 5 × 3 + 3, 5 × 3 = 15 + 3 ಕೂಡಿಸಿದಾಗ ಎಷ್ಟು ಬರ್ತರಿ? 18. ನೆಕ್ಸ್ಟ್ ಬಹುಲಕ ಮತ್ತು ಸರಾಸರಿ ಕೊಟ್ಟಿದ್ದಾನ, ಮಧ್ಯಾಂಕ ಕಂಡಿಡಿ ಅಂದಾನ. ಸೊ ಗೊತ್ತಿರಬೇಕು, 3 ಮಧ್ಯಾಂಕ, 2 ಸರಾಸರಿ, 1 ಬಹುಲಕ. 3 ಮಧ್ಯಾಂಕ = 2 ಸರಾಸರಿ, ಸರಾಸರಿ 10 ಐತಿ, 10 × 20, 1 ಬಹುಲಕ 13. 3 ಮಧ್ಯಾಂಕ = 20 + 13 33, 3 1 3 11. ಸೊ ಮಧ್ಯಾಂಕ = ಎಷ್ಟು ಬರ್ತರಿ? 11. 6 ಸೆಂಟಿಮೀಟರ್ ಅಂಚುವನ್ನು ಹೊಂದಿರುವ ಚೌಕಗಣದ ಘನಫಲ, ಚೌಕಗಣದ ಘನಫಲ 3³ ಅಥವಾ L³ ಅಂದರೆ ಬಾಹುವಿನ ಉದ್ದ ಇಂಟು ಉದ್ದ ಇಂಟು ಉದ್ದ ಅಂತ ಬರಿಬೋದು. ಹಾಗಾದರೆ 6⁻3, 6⁻3 ಅಂದರೆ 216. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತಾದರೂ ಬರಿಬೋದು ಅಥವಾ ಘನ ಸೆಂಟಿಮೀಟರ್ ಹತ್ರನೂ ಬರಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದಿದ್ದಾನೆ. ಹಾಗಾದರೆ ಇದನ್ನು ಏನಂತ ಬರೀನೋ, ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೋಣ. ಭಾಗಲಬ್ಧ ಸಂಖ್ಯೆ ಆಗಿರಲಿ, ರೈಟ್ ರೀ. ಹಾಗಾದರೆ 6 + √2 = p/q, a/b ಬರಿಬೋದು. q ≠ 0. ಹಾಗಾದರೆ √2 ಹಾಗೆ ಇಟ್ಕೊಳ್ಳೋಣ, p/q ಹಾಗೆ ಇಟ್ಕೊಳ್ಳೋಣ. +6 ಎಡದಿಂದ ಬಲಕ್ಕೆ ಬಂದರೆ -6 ಆಗುತ್ತಾ, ಛೇದದಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. √2 = ಲಸ ತೆಗೆದ್ರೆ q ಬರುತ್ತೆ, ಇಲ್ಲಿ 1ರಿಂದ ಇಲ್ಲಿ q-ನಿಂದ p -6 × q 6q. ಇನ್ನು √2 ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ p - 6q / q ಒಂದು ಯಾವ ಸಂಖ್ಯೆ ಆಗೈತೆ ರೀ? ಭಾಗಲಬ್ಧ ಸಂಖ್ಯೆ. ಆದರೆ
√2 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಈ ರೀತಿಯಾಗಿ ಆ ಸಮಸ್ಯೆಯನ್ನು ಬಿಡಿಸಬೇಕು. ಫಿಕ್ಸ್ ಬರುವಂತಹ ಪ್ರಶ್ನೆ ಆಗಿರ್ತಾ ಇದೆ. 18ನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, 3x + y = 15, 2x - y = 5 ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಹೇಳಿದಾನ. ಇಲ್ಲಿ ವಾಯಿನ ಸಂಖ್ಯಾಸ ಗುಣಕಗಳು ಸಮಾದಾವ, ಬಹಳ ಗುಣಾಕಾರ ಮಾಡಬೇಡ್ರಿ. ಸಮೀಕರಣ 1 ಮತ್ತು 2 ಅಂತೇಳಿ ಹೆಸರು ಕೊಟ್ಕೊಳ್ರಿ. ಕೊಡುವಂದಮೇಲೆ ಆ ಸಂಖ್ಯಾಸ ಗುಣಕ ಸಮ ಇದ್ದಂತಹ ಚರಾಕ್ಷರದ ಮುಂದಿರುವಂತಹ ಚಿಹ್ನೆಯನ್ನು ನೋಡ್ರಿ. 2 ಒಂದೇ ಇದ್ದರೆ ಕಳೀರಿ, ಬೇರೆ ಬೇರೆ ಇದ್ದರೆ ಕೂಡಿಸ್ರಿ. ಸಮೀಕರಣ 1 ಮತ್ತು 2 ಕೂಡಿಸಿ. ಹಾಗಾದರೆ 3x + y = 15, 2x - y = 5. ಸಮೀಕರಣಗಳನ್ನು ಏನು ಮಾಡತ್ತೇಳೇನ್ರಿ? ಕೂಡಿಸತ್ತೇಳೀನಿ. ಇಲ್ಲಿ ಪ್ಲಸ್ ಬರ್ತಾ ಇದೆ, ಇಲ್ಲಿ ಮೈನಸ್ ಬರ್ತಾ ಇದೆ, ಇಲ್ಲಿ ಪ್ಲಸ್ ಬರ್ತಾ ಇದೆ. ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2 ಕೂಡಿಸಿ ಪ್ಲಸ್ ಅದಾವ, 5x ಬರ್ತಾ ಇದೆ. 2 ಪ್ಲಸ್ ಅದ ಕೂಡಿಸಿ 20 ಬರ್ತಾ ಇದೆ. 5 ಬಂದಲೇ 5 4 x = ಎಷ್ಟು ಬರ್ತ್ರಿ? 4. ಇದ ವ್ಯಾಲ್ಯೂವನ್ನು ಎರಡನೇ ಸಮೀಕರಣದಲ್ಲಿ ಹಾಕ್ತೀನಿ ರೀ. 2x - y = 5, 2x ಅಂದರೆ 4 - y = 5, -y = 5, 4 2 8 + 8 ಕಡೆ ಹೋದರೆ -8, -y = -3 ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿರಿ. y = ಎಷ್ಟು ಬರ್ತದೆ ರೀ? 3 ಬರ್ತಾ ಇದೆ. ಬಹಳ ಸುಲಭವಾಗಿರುವಂಥ ಸಮಸ್ಯೆ ರೀ, ಫಿಕ್ಸ್ ಬರುವಂಥದ್ದು. ಅದಾದಮೇಲೆ 19ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 19ನೇ ಪ್ರಶ್ನೆ? 7, 13, 19 ... ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ ಸೂತ್ರದ ಸಹಾಯದಿಂದ. ಹಾಗಾದರೆ a = 7 ಆಗುತ್ತೆ, d = 13 - 7 ಆಗುತ್ತೆ, ಅಂದರೆ 4 ಬತ್ತು. n = ಎಷ್ಟು ಬತ್ತು ರೀ? 10. ಸೊ ಸೂತ್ರ ಗೊತ್ತಿರಬೇಕು. Sn = n/2 ಇಂಟು ಬ್ರಾಕೆಟ್ 2a + n - 1 ಇಂಟು d. 10/2 ಇಂಟು ಬ್ರಾಕೆಟ್ 2a ಅಂದರೆ 7 ಪ್ಲಸ್ n ಅಂದರೆ 10 - 1 d ಅಂದರೆ ನೋಡ್ರಿ, ಅವಸರ ಮಾಡಿ ತಪ್ಪು ಮಾಡ್ತಾ ಇದ್ದಾವೆ. 13ರಲ್ಲಿ 7 ಹೋದರೆ ಎಷ್ಟು ಬರ್ತಾ ಇದೆ ರೀ? 6 ಬರ್ತಾ ಇದೆ. ಹಾಗಾದರೆ ಡಿ ಅಂದರೆ 6. 2 1 2 5 5 ಇಂಟು ಬ್ರಾಕೆಟ್ 2 ಒಳ್ಳೆ 14 ಪ್ಲಸ್ 10ರಾಗ 1 ಹೋದರೆ 9 ಇಂಟು 6, 5 ಇಂಟು ಬ್ರಾಕೆಟ್ 14 ಪ್ಲಸ್ 6 9 54, 5 ಇಂಟು ಬ್ರಾಕೆಟ್ 54 ಪ್ಲಸ್ 14 68, 5 8 40, 4 ಉಳಿತು, 5 6 30, 1 4 34. ಹಾಗಾದರೆ ಎಷ್ಟು ಬರ್ತಾ ಇದೆ ರೀ? 340. ಸೊ ಅವಸರ ಮಾಡಿ ಬಿಡಿಸುವಾಗ ಎಚ್ಚರ ಇರಲಿ. ಅದೇ ರೀತಿಯಾಗಿ ಅಥವಾ ಕ್ವಶನನ್ನು ನೋಡೋಣ. 19ನೇದ್ರಾಗ ಅಥವಾ 2, 7, 12 = ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಅಂದರೆ an ಕೊನೆಯ ಪದ 47 ಆಗಿರುತ್ತದೆ. ಹಾಗಾದರೆ a ಅಂದರೆ 2, d ಅಂದರೆ 7 - 2 ಎಷ್ಟು ಬತ್ತು? 5 ಬತ್ತು. ಹಾಗಾದರೆ an = a + n - 1 ಇಂಟು d. an 47 = 2 ಪ್ಲಸ್ n ಗೊತ್ತಿಲ್ಲ -1, d ಅಂದರೆ 5. 47 - 2 = n - 1 ಇಂಟು 5. 47ರಲ್ಲಿ 2 ಹೋದರೆ 45, ಗುಣಾಕಾರ 5 ಕಡೆ ಬಂದರೆ ಭಾಗಾಕಾರ = n - 1. 5 1 5 9. ಸೊ 9 - 1 ಕಡೆ ಬಂದರೆ +1 = n. n = 9 + 1 ಅಂದರೆ 10. ಸೊ ಫಿಕ್ಸ್ ಬರುವಂತಹ ಪ್ರಶ್ನೆಗಳಾಗಿರ್ತಾ ಇದ್ದಾವೆ.
ನೆಕ್ಸ್ಟ್ ಚಿತ್ರ ನೋಡ್ರಿ, ಚಿತ್ರ ನೋಡಿ ಎ ಬಿ ಈಕ್ವಲ್ ಟು ಎ ಸಿ ಅಂದಿದ್ದಾನೆ. ಎ ಬಿ ಮತ್ತು ಎ ಸಿ ಸಮ ಅಂತ ಹೇಳಿದಾನೆ ರೀ. ಎ ಬಿ ಮತ್ತು ಎ ಸಿ ಸಮ. ಹಾಗಾದರೆ ಎ ಬಿ ಮತ್ತು ಎ ಸಿ ಸಮ ಅದಾವ ಅಂದರೆ ಮುಂದೋದನ. ಓ ಕೇಂದ್ರವಿರುವ ವೃತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಅಂತಸ್ಥವಾಗಿದ್ದು ಚಿತ್ರದಲ್ಲಿ ತೋರಿಸಿರುವಂಥ ತ್ರಿಭುಜದ ಎ ಬಿ ಬಿ ಸಿ ಮತ್ತು ಸಿ ಎ ಬಾಹುಗಳು ಕ್ರಮವಾಗಿ ಡಿ ಇ ಎಫ್ ಬಿಂದುಗಳಲ್ಲಿ ಸ್ಪರ್ಶಿಸುತ್ತವೆ. ಹಾಗಾದರೆ ಇ ಯು ಬಿ ಸಿಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ. ಇದರ ಅರ್ಥ ನಾವು ಸಾಧನೆ ಏನು ಮಾಡಬೇಕಾಗೈತೆ ರೀ ಅಂದರೆ, ಸಾಧನೆಯ ಏನು ಇ ಯು ಬಿ ಸಿಯನ್ನು ಅರ್ಧಿಸುತ್ತದೆ. ಅರ್ಥ ಇಷ್ಟೇ, ಏನು ಬಿ ಇ ಈಕ್ವಲ್ ಟು ಸಿ ಇ ನಾವು ಸಾಧಿಸಬೇಕಾಗಿತ್ತು. ಬಿ ಇ ಈಕ್ವಲ್ ಟು ಸಿ ಇ. ಹಾಗಾದರೆ ಸ್ವಲ್ಪ ಪ್ರಮೇಯ ಎರಡನ್ನು ಅಪ್ಲೈ ಮಾಡಿಬಿಡೋಣ. ಏನು ಬಿ ಡಿ ಈಕ್ವಲ್ ಟು ಬಿ ಇ, ಅದೇ ರೀತಿ ಎ ಡಿ ಈಕ್ವಲ್ ಟು ಎ ಎಫ್, ಅದೇ ರೀತಿಯಾಗಿ ಸಿ ಎಫ್ ಈಕ್ವಲ್ ಟು ಸಿ ಇ, ಸಿ ಎಫ್ ಈಕ್ವಲ್ ಟು ಸಿ ಇ. ಹಾಗಾದ್ರೆ ಎ ಬಿಗೆ ಸಮ ಎ ಸಿ ಅಂದಾನಂದ್ರೆ ಅರ್ಥ ನೋಡ್ರಿ, ಎ ಡಿ ಪ್ಲಸ್ ಬಿ ಡಿ, ಹಾಗೆ ಎ ಎಫ್ ಪ್ಲಸ್ ಸಿ ಎಫ್. ಯಾಕೆ ಇವೆರಡು ಸಮ ಅದಾವ. ಹಾಗಾದರೆ ಎ ಡಿಗೆ ಯಾವುದು ಸಮ ಐತಿ? ಎ ಎಫ್. ಹಾಗಾದರೆ ಎ ಡಿ ಮತ್ತು ಎ ಎಫ್ ತೆಗೆದು ಬಿಡೋಣ ಸಮನಾದ ಅಂಶಗಳನ್ನು. ಹಾಗಾದರೆ ಉಳಿದಿದ್ದೇನಾಯ್ತು ರೀ? ಬಿ ಡಿ ಈಕ್ವಲ್ ಟು ಸಿ ಎಫ್. ಹಾಗಾದರೆ ಬಿ ಡಿ ಮತ್ತು ಸಿ ಎಫ್ ಏನಾದು? ಸಮ ಅದು. ಹಾಗಾದರೆ ಬಿ ಡಿಗೆ ಸಮ ಯಾವುದೈತಿ? ಬಿ ಇ ಐತಿ. ಸಿ ಎಫ್ಗೆ ಸಮ ಯಾವುದೈತಿ? ಸಿ ಇ ಐತಿ. ಹಾಗಾದರೆ ಬಿ ಇ ಈಕ್ವಲ್ ಟು ಸಿ ಇ, ಬಿ ಇ ಈಕ್ವಲ್ ಟು ಸಿ ಇ. ಸೊ ಸುಲಭವಾಗಿ ನಾವೇನು ಮಾಡ್ಬೋದು ರೀ? ಬಿಡಿಸ್ಬೋದು. ನೆಕ್ಸ್ಟ್ ಕೇಳಿದಾನ್ರಿ, ಏನು ವರ್ಗ ಸಮೀಕರಣದ ಅಪವರ್ತನದಿಂದ ಮೂಲ ಕಂಡುಹಿಡ್ರಿ ಅಂತ ಹೇಳಿದಾನ. ನೋಡೋಣ. 21ನೇ ಪ್ರಶ್ನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 5 3 15 ಅಂದರೆ ಪ್ಲಸ್ 5x ಪ್ಲಸ್ 3x ಪ್ಲಸ್ 15 ಈಕ್ವಲ್ ಟು 0. ಎಕ್ಸ್ ಸಾಮಾನ್ಯ ತೆಗಿತೀನಿ, ಎಕ್ಸ್ ಉಳಿತೆ ಪ್ಲಸ್ 5 ಪ್ಲಸ್ 3 ಸಾಮಾನ್ಯ ತೆಗಿತೀನಿ, ಎಕ್ಸ್ ಉಳಿತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಎಷ್ಟಲೇ 15 3 5 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 5 1, ಇನ್ನೊಂದು ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು -5, ಎಕ್ಸ್ ಈಕ್ವಲ್ ಟು -3. ಸೊ ಎರಡು ಮೂಲಗಳು -5 ಮತ್ತು -3 ಆಗಿವೆ. ನೆಕ್ಸ್ಟ್ ಪ್ರಶ್ನೆ ಏನು ನೋಡಿದಾಗ, ಅದೇ ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸಿ. 2x² - 6x ಪ್ಲಸ್ 3 ಈಕ್ವಲ್ ಟು 0. ಎ ಅಂದರೆ 2, ಬಿ ಅಂದರೆ -6, ಸಿ ಅಂದರೆ 3. ಡೆಲ್ಟಾ ಈಕ್ವಲ್ ಟು b² - 4ac, b² -6 ಹೋಲ್ ಸ್ಕ್ವೇರ್ -4. ಎ ಅಂದರೆ 2, ಸಿ ಅಂದರೆ 3. -6² ಅಂದರೆ -6 ಇಂಟು -6 ಅಂದಂಗೆ ರೀ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 6 36 -4 2 8 8 3 24. 36 24 ಹೋದರೆ 12. ಡೆಲ್ಟಾ ಗ್ರೇಟರ್ ದ್ಯಾನ್ 0 ವಾಸ್ತವ ಮತ್ತು ವಿಭಿನ್ನ ಮೂಲಗಳು. ವಿಭಿನ್ನ ಮೂಲಗಳು. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸೈನ್ ಅಲ್ಫಾ ಕೋನ ಕೊಟ್ಟಾನ. ಹಾಗಾದರೆ ಸೈನ್ ಅಂದರೆ ಅರ್ಥ ಮಾಡ್ಕೊಳ್ರಿ,
ಅಭಿಮುಖ ಇದು ಆಗುತ್ತಾ, ಇದು ಪಾರ್ಶ್ವ ಆಗುತ್ತಾ, ಇದು ವಿಕರ್ಣ ಆಗುತ್ತೆ. ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ 24 25 ಅಂಶ. ಕಾಸ್ ಅಲ್ಫಾ ಅಂದರೆ ತಿಳ್ಕೊಳ್ರಿ ಏನು, ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ 7 25 ಅಂಶ. ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದೂರ ಕಂಡುಹಿಡಿಯುವಂಥ ಸೂತ್ರದ ಮೇಲೆ ಸಮಸ್ಯೆ ಐತಿ. ಡಿ = x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್ = x1 5 - x2 1 ಸ್ಕ್ವೇರ್ ಪ್ಲಸ್ y1 -7 ಮೈನಸ್ y2 -3 ಹೋಲ್ ಸ್ಕ್ವೇರ್ √5ರಲ್ಲಿ 1 ಹೋದರೆ 4 ಹೋಲ್ ಸ್ಕ್ವೇರ್ ಪ್ಲಸ್ -7 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ √4 ಸ್ಕ್ವೇರ್ ಪ್ಲಸ್ 7ರಲ್ಲಿ 3 ಹೋದರೆ -4 ಹೋಲ್ ಸ್ಕ್ವೇರ್. ಸೊ 4 × 2 ಅಂದರೆ 16 ಮೈನಸ್ 4 × 2 ಅಂದರು ಪ್ಲಸ್ 16 √32 ಆಯಿತು. ಸೊ ಇದನ್ನು ಬಿಡಿಸಿ ಬರೆದಾಗ 4 × √2 ಮಾನಗಳು. 4 × √2 ಮಾನಗಳು. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಹೀಗಿದೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕಾಗಿ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸುತ್ತಾರೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಸಮ ಆಗಿರಬೇಕು. ಹಾಗಾದರೆ ಇಬ್ಬರಲ್ಲಿರುವಂಥ ಗುಲಾಬಿಗಳು ಸಂಖ್ಯೆ ಸಮ ಆಗಿರಬೇಕು. ಹಾರ ಸಮ ಅಲ್ಲ, ಗುಲಾಬಿ ಹೂಗಳು ಸಮ ಆಗಿರಬೇಕು. ಅವರ ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರ ತಯಾರಿಸಿದ್ದಾರೆ. ಈ ಪದ ಕನಿಷ್ಠ ಅಂದರೆ ಲಸ ಕಂಡುಹಿಡಿಬೇಕು. ಹಾಗಾದರೆ 24 ಅಂದರೆ 2 × 2 × 2 × 3 ಅಂತ ಬರೀಬೋದು. 60 ಅಂದರೆ 2 × 2 × 3 × 5. ಇನ್ನು ಲಸ ಮೊದಲು ಸಾಮಾನ್ಯ ಇದ್ದಿದ್ದನ್ನು ತೆಗೆಣ್ರಿ. 2 × 2 × 3 × 2 × 5. 5 2 10, 10 3 30, 32 60, 62 120. ಹಾಗಾದರೆ ಒಟ್ಟು ಉಪಯೋಗಿಸಿದ ಹೂಗಳು 120. ಹಾಗಾದರೆ ಎ ತಯಾರಿಸಿದ ಹಾರ 120. ಒಂದು ಹಾರಕ್ಕೆ 24 ಹೂವು ಬಾಗಿಲೆ 24. 24 ಒಂದಲೇ 24 ಐದಲೇ ಎಷ್ಟು 5. ಇನ್ನು ಬಿ ತಯಾರಿಸಿದ ಹಾರ 120 ಬಾಗಿಲೆ 60. 60 ಒಂದಲೇ 62. ಹಾಗಾದರೆ ಎ ಯು ತಯಾರಿಸಿದ ಹಾರ 2. ಹಾಗಾದರೆ ಒಟ್ಟು ಹಾರ ಕೇಳಿದಾರ. ಒಟ್ಟು ಹಾರಗಳ ಸಂಖ್ಯೆ 7. ಸೊ ನೆಕ್ಸ್ಟ್ ಅವಧಿಯಲ್ಲಿ 3 ಅಂಕದ ಪ್ರಶ್ನೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದಾನೆ.